ನಮಸ್ಕಾರ, ವೆಲ್ಕಮ್ ಟು ವಾಸ್ತು ಜ್ಯೋತಿ. ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ನೋಡಿ, ವಾರ ಭವಿಷ್ಯ ನಮಗೆ ಈಗ ಅಕ್ಟೋಬರ್ 5ರಿಂದ ಅಕ್ಟೋಬರ್ 11 ತನಕ ದ್ವಾದಶ ರಾಶಿ ಫಲಗಳು ಈ ವಾರದಲ್ಲಿ ಯಾವ ಥರ ಇದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಮುಹೂರ್ತ ಭಾಗ. ನಮಗೆ ಈಗ ಮುಹೂರ್ತ ಯಾವ್ಯಾವ ದಿವಸ ಯಾವ್ಯಾವ ನಕ್ಷತ್ರಗಳದವರಿಗೆ ಸೂಟ್ ಆಗುತ್ತೆ ಅಂತ ನೋಡೋಣ. ಮೊದಲು ನೋಡಿ, ಅಕ್ಟೋಬರ್ ನಮಗೆ 8ನೇ ತಾರೀಕು ನಿಮಗೆ ದ್ವಿತೀಯ ಬರುತ್ತೆ, ಬುಧವಾರ, ಅಶ್ವಿನಿ ನಕ್ಷತ್ರ. ನೋಡಿ, ಅಶ್ವಿನಿ ನಕ್ಷತ್ರದವರಿಗೆ ಯಾವ್ಯಾವ ನಕ್ಷತ್ರದವರು ಆ ದಿನದಂದು ಶುಭ ಕಾರ್ಯ ಮಾಡ್ಕೋಬಹುದು ಅಂತ: ಭರಣಿ, ರೋಹಿಣಿ, ಆರಿದ್ರ, ಪುಷ್ಯ, ಆಶ್ಲೇಷ, ಪೂರ್ವ ಪಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರಾಭಾದ್ರ, ರೇವತಿ ಈ ನಕ್ಷತ್ರದವರು ಅವತ್ತಿನ ದಿನ ಶುಭ ಕಾರ್ಯ ಮಾಡ್ಕೋಬಹುದು. ನಂತರ 9ನೇ ತಾರೀಕು ತೃತೀಯ ಭರಣಿ ನಕ್ಷತ್ರ, ಕೃತಿಕಾ, ಮೃಗಶಿರ, ಪುನರ್ವಸು, ಆಶ್ಲೇಷ, ಮಗ, ಉತ್ತರ ಪಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವಭದ್ರ, ರೇವತಿ, ಅಶ್ವಿನಿ ಈ ನಕ್ಷತ್ರದವರು ಅಂತ ದಿವಸ 9ನೇ ತಾರೀಕು ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ನಂತರ ನಮಗೆ ಈ ವಾರದಲ್ಲಿ ದ್ವಾದಶ ರಾಶಿಗಳ ಫಲಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಈ ವಾರದಲ್ಲಿ ಯಾವ್ಯಾವುದು ಪ್ಲಾನೆಟ್ಸ್ ಯಾವ್ಯಾವ ರಾಶಿಗಳಲ್ಲಿದೆ, ಯಾವ್ಯಾವ ಪರಿಸರದಲ್ಲಿ ಇದೆ ಅಂತ ತಿಳ್ಕೊಳ್ಳೋಣ. ಈಗ ಮೊದಲನೇದಾಗಿ ಈ ವಾರದಲ್ಲಿ ಚಂದ್ರ ಮೇಷ ಮತ್ತು ವೃಷಭ ರಾಶಿಯಲ್ಲಿ ಸಂಚಾರ ಮಾಡುತ್ತೆ. ಸೊ ಜನರಲಿ ಮೇಷ ರಾಶಿ ಪರಿಸರ ಯಾವ ಥರ ಇರುತ್ತೆ, ಎನ್ವಿರಾನ್ಮೆಂಟ್ ಅಂತಂದ್ರೆ ಸ್ವಲ್ಪ ಕೋಪ ತಾಪ ಜಾಸ್ತಿ ಕೊಡ್ಬೋದು. ಅದ್ರ ಕೆಲಸಗಳು ಬೇಗ ಮಾಡುವಂಥ ಶಕ್ತಿನೂ ಕೊಡುತ್ತೆ, ಫಾಸ್ಟ್ ಇರ್ತಾರೆ. ವೃಷಭಕ್ಕೆ ಹೋದಾಗ ಆರಾಮಾಗಿ ನೆಮ್ಮದಿಯಾಗಿರ್ತಾರೆ. ಸೊ ವಾರದಲ್ಲಿ ಈ ತರ ಚಂದ್ರನ ಪರಿಸರ ಇರುತ್ತೆ. ನಂತರ ಗುರು ಮಿಥುನ ರಾಶಿಯಲ್ಲಿ ಚೆನ್ನಾಗಿದೆ, ಲೆಕ್ಕಾಚಾರ ಹಾಕಕ್ಕೆ, ಕ್ಯಾಲ್ಕುಲೇಷನ್ಗೆ ಅದು ಚೆನ್ನಾಗಿದೆ. ನಂತರ ಶುಕ್ರ ಕೇತು ಸಿಂಹ ರಾಶಿಯಲ್ಲಿಯೋ, ಸೂರ್ಯ ನಮಗೆ ಕನ್ಯಾ ರಾಶಿಯಲ್ಲಿಯೋ, ಕುಜ ಮತ್ತು ಬುಧ ತುಲಾ ರಾಶಿಯಲ್ಲಿಯೋ, ರಾಹು ಮಾತ್ರ ಕುಂಭ ರಾಶಿ, ಶನಿ ನಮಗೆ ವಕ್ರೀಯವಾಗಿ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಈಗ ನಾವು ದ್ವಾದಶ ರಾಶಿಗಳ ಫಲಗಳನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ. ಈಗ ಮೇಷರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿಯೇ ಚಂದ್ರ ಸಂಚಾರ ಮಾಡ್ತಾನೆ 2-3 ದಿವಸ, ನಂತರ 2ನೇ ಮನೆಯಲ್ಲಿ. ಸೊ 1 ಮತ್ತು 2ರಲ್ಲಿ ನಮಗೆ ಚಂದ್ರ ಸಂಚಾರ ಮಾಡ್ತಾ ಇದ್ದಾಗ ಮೊದಲು 3 ದಿವಸ ಕೆಲಸ ಕಾರ್ಯದಲ್ಲಿ ಚಟುವಟಿಕೆ ಚೆನ್ನಾಗಿರುತ್ತೆ. ನಂತರ ಸ್ವಲ್ಪ ನಿಧಾನ ಆಗದೆ ಇದ್ರು ಸ್ವಲ್ಪ ನೀವೇ ಆರಾಮಾಗಿ ತಗೋತೀರಾ. ಅಲ್ಲೇನು ಚಂದ್ರನಿಂದ ನಿಮ್ಗೇನು ತೊಂದರೆ ಜಾಸ್ತಿ ಕಾಣ್ತಾ ಇಲ್ಲ. ಬಟ್ 2ನೇ ಮನೆಯಲ್ಲಿ ಇದ್ದಾಗ ಚಂದ್ರ ಸ್ವಲ್ಪ ಖರ್ಚು ಕೊಡುತ್ತೆ. ಮನೆಗೋಸ್ಕರ ಖರ್ಚು, ತಾಯಿಗೋಸ್ಕರ ಖರ್ಚು, ವಾಹನಕ್ಕೋಸ್ಕರ ಖರ್ಚು, ಸೊ ಇಂಥ ಖರ್ಚುಗಳು ಕೊಡಬಹುದು ಚಂದ್ರನಿಂದ. ನಂತರ ನಮ್ಗೆ ಈಗ 3ನೇ ಮನೆಗೂ ಚೆನ್ನಾಗೇ ಇರುತ್ತೆ, ಪ್ರಯತ್ನಗಳಿಂದ ಲಾಭ ಇದೆ, ಏನು ತೊಂದರೆಗಳಿಲ್ಲ. ಪಂಚಮದಲ್ಲಿ ನಮಗೆ ಶುಕ್ರ ಮತ್ತು ಕೇತು. ಶುಕ್ರ ಕೇತು ಯಾವಾಗ 5ನೇ ಮನೆಯಲ್ಲಿ ಇದೆಯೋ ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು. ಅಂದ್ರೆ ಅವ್ರಿಗೆ ಏನಾದ್ರು ಖರ್ಚು ಹೆಚ್ಚಾಗಿ ಬರ್ಬೋದು, ವಿದ್ಯಾಭ್ಯಾಸಕ್ಕೆ ಖರ್ಚು ಬರ್ಬೋದು, ಅಥವಾ ಸಣ್ಣ ಪುಟ್ಟ ಆರೋಗ್ಯಕ್ಕೆ ಖರ್ಚು ಬರುವಂತ ಚಾನ್ಸ್ ಇರುತ್ತೆ. ಅಥವಾ ವಸ್ತ್ರ ಖರೀದಿ, ವಾಹನ ಖರೀದಿ, ಮಕ್ಕಳು ಇದಕ್ಕೋಸ್ಕರ ನೀವು ಸಪೋರ್ಟ್ ಮಾಡುವಂತ ಪರಿಸ್ಥಿತಿ ಬರ್ಬೋದು. ಸೊ ಒಟ್ಟಾರೆ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು, ಹಣಕಾಸು ವಿಚಾರ. ನಂತರ ನಿಮ್ಗೆ ನೋಡಿ 6ನೇ ಮನೆಯಲ್ಲಿ ಸೂರ್ಯ, ಕೆಲಸ ಕಾರ್ಯಗಳು ತುಂಬಾ ಚೆನ್ನಾಗಿದೆ ಈ ವಾರ. ಈ ವಾರದಲ್ಲಿ ನಿಮಗೆ ಕೆಲಸ ಹುಡುಕ್ತಾ ಇದ್ರೆ ಖಂಡಿತ ಕೆಲಸ ಸಿಗುತ್ತೆ, ಗೌರ್ಮೆಂಟ್ ಇಂದ ಲಾಭ ಸಿಗುತ್ತೆ, ತಂದೆ ಆಶೀರ್ವಾದ ಸಿಗುತ್ತೆ. ಸೊ ಸೂರ್ಯ ನಿಮ್ಗೆ ಈ ವಾರದಲ್ಲಿ ಬಲವಾಗಿ ಕೂತಿದ್ದಾನೆ. ಇನ್ನು ಸಪ್ತಮದಲ್ಲಿ ಬುಧ. ನಮ್ಗೆ ಬುಧ ಯಾವಾಗ 7ನೇ ಮನೆಯಲ್ಲಿ ಇದೆಯೋ 3 ಮತ್ತು 6ನೇ ಮನೆಯಲ್ಲಿ ಬುಧಿ. ಪ್ರಯಾಣಗಳಿಂದ ಲಾಭ, ಕಮ್ಯುನಿಕೇಶನ್ ಮಾತುಕತೆಯಿಂದ ಲಾಭ, ಲೇವಾದೇವಿಯಿಂದ ಲಾಭ. 6ನೇ ಮನೆಯಲ್ಲಿ ಸರ್ವೀಸು. ಸೊ ನಿಮಗೆ ಕೆಲಸ ಕಾರ್ಯಗಳಲ್ಲೂ ಚೆನ್ನಾಗಿದೆ, ವ್ಯಾಪಾರ ವ್ಯವಹಾರಗಳಲ್ಲೂ ಚೆನ್ನಾಗಿದೆ. ಬುಧ ನಿಮಗೆ ಓವರ್ ಆಲ್ ಆಗಿ ಎಜುಕೇಶನ್ಗೂ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೂ ತುಂಬಾ ಚೆನ್ನಾಗಿದೆ. ಸೊ ಕುಜ ನಮ್ಗೆ ಏನಾಗುತ್ತೆ, ನಿಮ್ಮ ಲಗ್ನಾಧಿಪತಿ ಮತ್ತು ಅಷ್ಟಮಾಧಿಪತಿ ಸಪ್ತಮದಲ್ಲಿದೆ. ವ್ಯಾಪಾರ ವ್ಯವಹಾರಕ್ಕೆ ಭೂಮಿಯಿಂದ ಲಾಭ, ನಮಗೆ ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್, ಅಡ್ವೊಕೇಟ್ಸು, ಆರ್ಕಿಟೆಕ್ಟ್ಸು ಇಂಥವ್ರಿಗೆಲ್ಲ ತುಂಬಾ ಚೆನ್ನಾಗಿದೆ ಈ ವಾರ. ಬಟ್ ಆದರೆ ಪರ್ಸನಲ್ ಅಂದ್ರೆ ಗಂಡ ಹೆಂಡತಿ ವಿಚಾರದಲ್ಲಿ ಸ್ವಲ್ಪ ಕೋಪ ತಾಪ ಹೆಚ್ಚಾಗಿ ಕಿತ್ತಾಡುವಂಥ ವಾಗ್ವಾದಗಳಾಗುವಂಥ ಸೀನ್ ಬರ್ಬೋದು. ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಸೊ ನಮಗೆ ಇಲ್ಲಿ ಕುಜ ಶಾಂತಿ ಅಗತ್ಯ. ಬಟ್ ಪರ್ಸನಲ್ ವಿಷಯಕ್ಕೆ ಮಾತ್ರ, ಅಂದ್ರೆ ಗಂಡ ಹೆಂಡತಿ ವಿಚಾರಕ್ಕೆ ಮಾತ್ರ. ವ್ಯಾಪಾರ ವ್ಯವಹಾರಕ್ಕೆ ಕುಜ ನಿಮಗೆ ಒಳ್ಳೆಯ ಅವಕಾಶಗಳನ್ನೇ ತಂದುಕೊಡ್ತಾನೆ. ರಾಹು 11ರಲ್ಲಿ ತುಂಬಾ ಚೆನ್ನಾಗಿದೆ. 12ರಲ್ಲಿ ಶನಿ ವಕ್ರಿಯ ಆಗಿದೆ. ಸೊ ಆ ಶನಿ ಶಾಂತಿ ಅಗತ್ಯ ಇದೆ. ಬಟ್ ವಕ್ರಿಯ ಆಗಿರೋದ್ರಿಂದ ಅಂತ ಪ್ರಭಾವ ಬೀಳಲ್ಲ. ಸೊ ಓವರ್ ಆಲ್ ಆಗಿ ತಗೊಂಡ್ರೆ ನಿಮ್ಮ ಮೇಷರಾಶಿಯವರಿಗೆ ಈ ವಾರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಳ್ಳೆದಾಗಲಿ. ವೃಷಭ ರಾಶಿ. ಈಗ ವೃಷಭ ರಾಶಿಯವರಿಗೆ ನೋಡಿ, ಚಂದ್ರ ನಿಮಗೆ 12ನೇ ಮನೆ ಚಂದ್ರ ಸಂಚಾರ ಮಾಡ್ತಾ ಇರುತ್ತೆ, 3ನೇ ಮನೆಯದು. ಸೊ ಪ್ರಯಾಣಗಳು ಹೆಚ್ಚಾಗ್ಬೋದು. 3ನೇ ಮನೆ ಅಧಿಪತಿ ಯಾವ 12ರಲ್ಲಿ ಇದೆಯೋ ದೂರ ಪ್ರಯಾಣಗಳು ಹೆಚ್ಚಾಗ್ಬೋದು. ಅಥವಾ ಫಾರಿನ್ ಟ್ರೈ ಮಾಡ್ತಾ ಇದ್ರೆ ಈ ವಾರದಲ್ಲಿ ವೀಸಾ ಸಿಗುವಂತ ಚಾನ್ಸು, ಅಥವಾ ದೂರ ಪ್ರಯಾಣಗಳಿಗೆ, ಧರ್ಮಕ್ಷೇತ್ರಗಳಿಗೆ ಭೇಟಿ ಕೊಡೋಕೆ, ಇಂಥ ವಿಷಯಗಳಿಗೆಲ್ಲ ಅನುಕೂಲಕರವಾಗಿದೆ. ನಂತರ ನಿಮಗೆ 2ನೇ ಮನೆ, ವೃಷಭ ರಾಶಿಯವರಿಗೆ 2ನೇ ಮನೆಯಲ್ಲಿ ಗುರು. ಸೊ ಹಾಗೇನಾಗುತ್ತೆ, ಕುಟುಂಬದಲ್ಲಿ ವಧುವರ ಅನ್ವೇಷಣೆಗೆ ಎಲ್ಲ ರೀತಿಯಲ್ಲೂ 2ನೇ ಮನೆ ಧನಭಾವದಲ್ಲಿದೆ, ಕುಟುಂಬ ಭಾವದಲ್ಲಿದೆ. ಸೊ ಎಲ್ಲ ವಿಷಯಕ್ಕೂ ಗುರು ನಿಮಗೆ ಬಹಳ ಚೆನ್ನಾಗಿದೆ. ನಂತರ 4ನೇ ಮನೆ, 4ನೇ ಮನೆಯಲ್ಲಿ ಕೇತು ಇರೋದು ತಾಯಿ ಆರೋಗ್ಯಕ್ಕೆ ಎಚ್ಚರಿಕೆ ವಹಿಸಬೇಕು.
ಇಲ್ಲ ಅಂದ್ರೆ ಮನೆಯಲ್ಲಿ ಸ್ವಲ್ಪ ವಾಟರ್ ಲೀಕ್ ಆಗೋದು, ಪ್ಲಂಬಿಂಗ್ ಲೀಕ್ ಆಗೋದು, ಈ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ನಂತರ ನಿಮಗೆ ಶುಕ್ರ ಕೇತು ಕಾಂಬಿನೇಷನ್, ಮನೆ ರಿನೋವೇಷನ್ ಖರ್ಚು, ವಾಹನ ರಿಪೇರಿ ಖರ್ಚು, ಸೊ ಈ ವಿಷಯಗಳಲ್ಲಿ ಖರ್ಚು ಬರುವಂತ ಚಾನ್ಸಸ್ ಇರುತ್ತೆ ವೃಷಭ ರಾಶಿಯವರಿಗೆ. ಎಚ್ಚರಿಕೆ ವಹಿಸಬೇಕು. ಈಗ ನೋಡಿ, ಸಿಂಹ ರಾಶಿಯಿದೆ, ಮಾವಂಗೂ ಸಹಿಗೂ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ಬೋದು. ಅಂದ್ರೆ ನಿಮ್ಮ ಹೆಂಡತಿಗೂ ನಿಮ್ಮ ತಂದೆಗೂ ಭಿನ್ನಾಭಿಪ್ರಾಯ ಬರ್ಬೋದು. ಅಥವಾ ಇದೇನಾದ್ರೂ ಫೀಮೇಲ್ ಹಾರೋಸ್ಕೋಪ್ ಆಗಿದ್ರೆ, ಅಂದ್ರೆ ಹೆಣ್ಣು ಮಕ್ಕಳದ್ದು ಏನಾದ್ರೂ ಕುಂಡಲಿ ಆಗಿದ್ರೆ ಹಣಕಾಸು ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕು, ಹಾರ್ಮೋನ್ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ನಂತರ ನಿಮಗೆ ಪಂಚಮದಲ್ಲಿ ಸೂರ್ಯ, ಸೊ ಮಕ್ಕಳ ಜೊತೆ ವಾದ ವಿವಾದ ಆಗೋ ಚಾನ್ಸಸ್ ಇರುತ್ತೆ. ಹೈಯರ್ ಎಜುಕೇಶನ್ಗೆ ಚೆನ್ನಾಗಿದೆ, ಅಡ್ಮಿನಿಸ್ಟ್ರೇಷನ್ MBA ಮಾಡ್ತಾ ಇರೋರು ತುಂಬಾ ಚೆನ್ನಾಗಿದೆ. ಆದರೆ ನೀವೇನಾದರೂ IT ಫೀಲ್ಡ್ ಅಲ್ಲೆಲ್ಲ ಇದ್ರೆ ಸ್ವಲ್ಪ ನಿಮ್ಮ ಮೇಲಧಿಕಾರಿಗಳು ಅಥವಾ ಪ್ರಿನ್ಸಿಪಲ್ಲು ಟೀಚರ್ಸ್ ಇಂದ ಒತ್ತಡ ಬರುವಂತ ಚಾನ್ಸಸ್ ಇರುತ್ತೆ. ಹೆಣ್ಮಕ್ಳಿಗೆ ಜಾತಕ ಆಗಿದ್ರೆ ವಧುವರ ಅನ್ವೇಷಣೆಗೂ ಚೆನ್ನಾಗಿದೆ. ಹೆಂಗಿದೆ ಅಂದ್ರೆ ವೃಷಭ ರಾಶಿಯವರಿಗೆ 2ನೇ ಮನೆ ಗುರು ಪಂಚಮ ದೃಷ್ಟಿ ಕುಜಿನ ಮೇಲೆ ಬಿದ್ದಿರೋದ್ರಿಂದ ಮದುವೆ ಸೆಟ್ ಆಗಕ್ಕೆ ಈ ವಾರ ಅನುಕೂಲಕರವಾಗೂ ಇದೆ. ಸೊ ನಿಮಗೆ ಕುಜ ಮಿಶ್ರ ಫಲ ಕೊಡುತ್ತೀನಿ. ಟೆಕ್ನಿಕಲ್ ಎಜುಕೇಶನ್ ಇದೆ, ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಬಟ್ ನಾರ್ಮಲ್ ಎಜುಕೇಶನ್ಗೆ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಾಗುತ್ತೆ. ಬುಧ ನಮಗೀಗ 6ನೇ ಮನೆಯಲ್ಲಿ ಯಾವ ಥರ ಕೊಡುತ್ತೆ, ವಿದ್ಯಾಭ್ಯಾಸಕ್ಕೆ ಅನುಕೂಲ ಕೊಡುತ್ತೆ ಬುಧ. ಹೈಯರ್ ಎಜುಕೇಶನ್ಗೆ ಹೆಲ್ಪ್ ಮಾಡುತ್ತೆ ಬುಧ. ಓವರ್ ಆಲ್ ನೋಡಿದ್ರೆ ನಿಮಗೆ ರಾಹು 10ನೇ ಮನೆಯಲ್ಲೂ ಚೆನ್ನಾಗಿದೆ, ಶನಿ 11ನೇ ಮನೆಯಲ್ಲೂ ಚೆನ್ನಾಗಿದೆ. ವೃಷಭ ರಾಶಿಗಳಿಗೆ ಈ ವಾರ ನಮ್ಗೆ ನೋಡಿ ಮಿಶ್ರ ಫಲ ಯಾಕೆ ಅಂತಂದ್ರೆ 12ನೇ ಮನೆ ಚಂದ್ರ ನಮಗೆ 2-3 ದಿವಸ ಖರ್ಚು ಹೆಚ್ಚು ಕೊಡ್ತಾರೆ. ಸೊ ನಿಮಗೆ ಖರ್ಚು ಹೆಚ್ಚಾಗುತ್ತೆ, ಪ್ರಯಾಣಗಳಿಗೆ ಖರ್ಚು ಹೆಚ್ಚಾಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ನಂತರ ಜನ್ಮದಲ್ಲೇ ಚಂದ್ರ ಸಂಚಾರ ಮಾಡೋದು ಪರವಾಗಿಲ್ಲ, ನಿಮಗೆ ಉತ್ತಮವಾಗಿದೆ. ಓವರ್ ಆಲ್ ಹಾಕೊಂಡ್ರೆ ಚೆನ್ನಾಗಿದೆ ಅಂತ ಹೇಳ್ಬೋದು ವೃಷಭ ರಾಶಿಯವರಿಗೆ, ಒಳ್ಳೆಯದಾಗಿ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿಗೆ ಜನ್ಮದಲ್ಲೇ ಗುರು ಸಂಚಾರ, ಪಂಚಮದಲ್ಲಿ ನಿಮಗೆ ಕುಜ ಮತ್ತೆ ಬುಧ ಸಂಚಾರ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗಮನ ಹರಿಸಬೇಕು. ಸ್ವಲ್ಪ ಅವರಿಗೆ ಅಪಕೀರ್ತಿ ಇದ್ರೆ ಅವಮಾನಗಳಾಗೋ ಚಾನ್ಸಸ್ ಇರುತ್ತೆ. 5ನೇ ಮನೆಯಲ್ಲಿ ಬುಧ ಸಂಚಾರ ಮಾಡ್ತಾ ಇದ್ದಾರೆ. ನಿಮ್ಮ ಲಗ್ನಾಧಿಪತಿ, ರಾಷ್ಟ್ರಾಧಿಪತಿ ಮತ್ತೆ 4ನೇ ಮನೆಯಲ್ಲಿ. ಸೊ ಮನೆಯಲ್ಲೂ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಇಲ್ಲಾಂದ್ರೆ ಸಣ್ಣ ಪುಟ್ಟ ವಾದ ವಿವಾದಗಳಾಗೋ ಪರಿಸ್ಥಿತಿ. ಮಾತುಕತೆಯಿಂದ ಬುಧ ಕಮ್ಯುನಿಕೇಟರ್. ಅಥವಾ ನಿಮ್ಮ ಸೋದರತೆ ಏನಾದರೂ ಆರೋಗ್ಯ ಸಮಸ್ಯೆ ಬರ್ಬೋದು, BP ಜಾಸ್ತಿ ಆಗ್ಬೋದು. ಯಾಕಂದ್ರೆ ಕುಜನು ಬುಧನ ಜೊತೆ ಕುಜ ಇದ್ರೆ ಮನೆಯ ಮಕ್ಕಳಿಗೆ ಸ್ವಲ್ಪ ಆರೋಗ್ಯ ಕೆಡಬಹುದು. ಅಥವಾ ನಿಮ್ಮ ಸೋದರತೆಗೆ ಅಥವಾ ಸೋದರ ಮಾವಿಗೆ ಏನಾದರೂ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ ಬರ್ಬೋದು. ಮತ್ತೆ ಮಿಥುನ ರಾಶಿಯವರಿಗೆ 3ನೇ ಮನೆಯಲ್ಲಿ ಶುಕ್ರ ಮತ್ತೆ ಕೇತು ಸಂಚಾರ. ಸೊ ಇಂಡಿವಿಜುವಲ್ ಆಗಿ ಇಬ್ಬರು ಗ್ರಹಗಳು ಚೆನ್ನಾಗಿ ರಿಸಲ್ಟ್ ಕೊಡ್ತಾರೆ. ಬಟ್ ಯುತಿ ಆಗಿರೋದ್ರಿಂದ ಅನ್ನೆಸರಿ ಪ್ರಯಾಣಕ್ಕೆ ಖರ್ಚು, ಅಕ್ಕ ತಂಗಿರಿಗೆ ಏನಾದರೂ ದುಡ್ಡು ಕಾಸು ಹಣಕಾಸು ಕೊಡುವಂಥ ಪರಿಸ್ಥಿತಿ ಬರ್ಬೋದು. ಅಥವಾ ಅವ್ರಿಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಬರ್ಬೋದು. ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಮತ್ತೆ ಮಿಥುನ ರಾಶಿಯವರಿಗೆ ಈಗ ಪಂಚಮದಲ್ಲಿ ಕುಜ ಮತ್ತೆ ಬುಧ. ಸೊ ಮಿಥುನ ರಾಶಿಯವರಿಗೆ ಬುಧನಿಂದ ಎಜುಕೇಶನ್ಗೆ ಎಚ್ಚರಿಕೆ ವಹಿಸಬೇಕು, ಮಾತುಕತೆಯಲ್ಲಿ ಎಚ್ಚರಿಕೆ ವಹಿಸಬೇಕು, ಮನೆ ಮತ್ತೆ ವಾಹನದ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಕುಜ ಪಂಚಮದಲ್ಲಿ ಟೆಕ್ನಿಕಲ್ ಎಜುಕೇಶನ್ಗೆ ಚೆನ್ನಾಗಿದೆ. ಈಗ ನಮಗೆ ಭೂಮಿ ಅಥವಾ ವಾಹನ ಇಂಥ ವಿಚಾರಕ್ಕೆ ನ್ಯೂಟ್ರಲ್ ಫಲ ಕೊಡುತ್ತೆ, ಏನಂತ ತೊಂದರೆಗಳಿಲ್ಲ. ನಮಗೀಗ ಭಾಗ್ಯದಲ್ಲಿ ರಾಹು ಸಂಚಾರ ಮಾಡ್ತಿರೋದ್ರಿಂದ ಪ್ರಯಾಣಗಳಿಗೆ ಅನುಕೂಲಕರ ಆಗಿದೆ. ಆದರೆ ಅದೃಷ್ಟಗಳು ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ರಾಹು ಶಾಂತಿ ಅಗತ್ಯ. ನಮಗೆ ಇಲ್ಲಿ ರಾಹು ಶಾಂತಿ ಅಗತ್ಯ. ರಾಹು ಬುಧ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ನಿಮ್ಮ ರಾಶಿಯಾಧಿಪತಿ ಬುಧನೇ ಆಗಿರೋದ್ರಿಂದ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಮತ್ತು ರಾಹುಗೋಸ್ಕರ ದುರ್ಗಾ ಆರಾಧನೆ ಮಾಡೋದ್ರಿಂದ ನಿಮಗೆ ಪರಿಹಾರ ಆಗುತ್ತೆ. ಒಟ್ಟಾರೆ ನಿಮಗೆ ನೋಡಿ, ಚಂದ್ರ 11ನೇ ಮನೆಯಲ್ಲಿದೆ, 2ನೇ ಮನೆ ಅಧಿಪತಿ. ವಾರದ ಮೊದಲನೇ 3 ದಿವಸ ತುಂಬಾ ಚೆನ್ನಾಗಿರುತ್ತೆ. ಲಾಭಗಳು ಯಾವ್ಯಾವುದು ಇನ್ಕಮ್ಮು ಬಿಲ್ಗಳು ಬರಬೇಕು ಅದೆಲ್ಲ ಬರುತ್ತೆ. ವಾರ ಅಂತ್ಯದಲ್ಲಿ ಹಾಗೆ ಖರ್ಚಾಗೋ ಸಾಧ್ಯತೆ ಇದೆ, ಯಾಕಂದ್ರೆ ಚಂದ್ರ 12ನೇ ಮನೆ ಸಂಚಾರ ಮಾಡೋದ್ರಿಂದ. ಒಟ್ಟಾರೆ ಮಿಥುನ ರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು, ಒಳ್ಳೆಯದಾಗಿ. ಕರ್ಕಾಟಕ ರಾಶಿ ನೋಡಿ, ಕರ್ಕಾಟಕ ರಾಶಿಯವರಿಗೆ ಚಂದ್ರ ಕರ್ಮಸ್ಥಾನದಲ್ಲಿ ಮತ್ತೆ 11ನೇ ಮನೆಯಲ್ಲಿ ಸಂಚಾರ. ನಮಗೆ ಚಂದ್ರ 10-11ರ ಸಂಚಾರ ಮಾಡ್ತಿರುವಾಗ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಚಟುವಟಿಕೆ ಚೆನ್ನಾಗಿರುತ್ತೆ, ಹುಮ್ಮಸ್ಸು ಉತ್ಸಾಹಗಳಿರುತ್ತೆ. ಅದರಿಂದ ವಾರಾಂತ್ಯದಲ್ಲಿ ಲಾಭ ಕೂಡ ಬರುತ್ತೆ. ಸೊ ಚಂದ್ರನಿಂದ ನಿಮಗೆ ಕರ್ಕಾಟಕ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಆಗಿರೋದ್ರಿಂದ ರಾಷ್ಟ್ರಾಧಿಪತಿ ಬಲ ಈ ವಾರದಲ್ಲಿ ತುಂಬಾ ಚೆನ್ನಾಗಿದೆ. ಇನ್ನು ಗುರು 12ರಿಂದ ಗುರು ಶಾಂತಿ ಅಗತ್ಯ. ಅನ್ನೆಸರಿ ಖರ್ಚು ಬರುವಂತ ಚಾನ್ಸಸ್ ಇರುತ್ತೆ. 12ರ ಗುರು ಇದ್ರೆ. ಆದರೆ ಈ ವಾರದ ಲೆಕ್ಕ ಚಂದ್ರ ಚೆನ್ನಾಗಿದೆ, ರಾಷ್ಟ್ರಾಧಿಪತಿ ಬಲ ಚೆನ್ನಾಗಿದೆ. ನಂತರ 2ನೇ ಮನೆಯಲ್ಲಿ ಶುಕ್ರ ಕೇತು. ಸೊ ವಸ್ತ್ರ ಖರೀದಿಗೆ ಖರ್ಚು, ಮನೆಯಲ್ಲಿರೋ ಹೆಣ್ಮಕ್ಳಿಗಾಗಿ ಖರ್ಚು, ವಾಹನ ಖರೀದಿಗಾಗಿ ಖರ್ಚು, ಫ್ಲಾಟ್ ತಗೊಂಡೆ ಖರ್ಚು. ಈ ಶುಕ್ರ 2ರಲ್ಲಿ ಕೇತು ಜೊತೆ ಇರೋದ್ರಿಂದ ಇಂಥ ವಿಷಯಗಳಿಗೆ ಖರ್ಚು ಹೆಚ್ಚಾಗುತ್ತೆ. ಅಥವಾ ಮನೇಲಿ ಹೆಣ್ಮಕ್ಳಿಗೋಸ್ಕರ ಖರ್ಚು ಹೆಚ್ಚಾಗುತ್ತೆ ಇರುತ್ತೆ, ಕುಟುಂಬದ ಹೆಣ್ಮಕ್ಳಿಗೋಸ್ಕರ. ನಂತರ 3ರಲ್ಲಿ ಸೂರ್ಯ ಇದೆ. ಕೆಲಸ ಹುಡುಕ್ತಾ ಇದ್ರೆ ಖಂಡಿತ ಈ ವಾರದಲ್ಲಿ ಕೆಲಸ ಸಿಗುವಂತ ಅವಕಾಶಗಳು ಹೆಚ್ಚಾಗುತ್ತೆ. ಅಥವಾ ಗೌರ್ಮೆಂಟ್ ಕಾಂಟ್ರಾಕ್ಟ್ ಏನಾದರೂ ಟ್ರೈ ಮಾಡ್ತಾ ಇದ್ದೀರಾ, ಅಥವಾ ಗೌರ್ಮೆಂಟ್ ಇಂದ ಬಿಲ್ ಆಗಬೇಕು, ಈ ವಾರದಲ್ಲಿ ನಿಮಗೆ ಅದಕ್ಕೆ ಅವಕಾಶ ತುಂಬಾ ಚೆನ್ನಾಗಿದೆ. ನಂತರ 4ನೇ ಮನೆಯಲ್ಲಿ ಕುಜ, ಭೂಮಿಯಿಂದ ಲಾಭ, ವಾಹನದಿಂದ ಲಾಭ, ಅದಕ್ಕೆಲ್ಲ ತುಂಬಾ ಚೆನ್ನಾಗಿದೆ. 4ರಲ್ಲಿ ಬುಧ ಕೂಡ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಅವಕಾಶಗಳು. ಹೆಚ್ಚಿನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡೋರು ಕೂಡ ಅನುಕೂಲಗಳಾಗುತ್ತೆ. ಸೊ ಓವರ್ ಆಲ್ ತಗೊಂಡ್ರೆ ನಿಮಗೆ ಅಷ್ಟಮದಲ್ಲಿ ರಾಹು ಇದೆ, ಅದಕ್ಕೆ ಪರಿಹಾರ ಬೇಕು.
2ನೇ ಮನೆ ಕೇತುಗೆ ಅಷ್ಟಮ ರಾಹುಗೆ ಪರಿಹಾರ ಬೇಕು. 9ರಲ್ಲಿ ಶನಿ ವಕ್ರಿಯ ಇದೆ, ಅದಕ್ಕೂ ಕೂಡ ಪರಿಹಾರ ಬೇಕು. ರಾಹು ಕೇತು ಶನಿ ಈ ಪರಿಹಾರಗಳು ಮಾಡ್ಕೊಂಡ್ರೆ ಮಿಕ್ಕಿದೆಲ್ಲ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ರಾಹುಗೋಸ್ಕರ ಉದ್ದಿನ ಬೇಳೆಯನ್ನು ದಾನ ಕೊಡೋದು ಅಥವಾ ಉದ್ದಿನ ವಡೆನ ಸ್ನೇಹಿತರು ಕೊಡಿಸೋದು, ಕೇತುಗೋಸ್ಕರ ಬೀದಿ ನಾಯಿಗೆ ಆಹಾರ ನೀಡೋದು. ಶನಿ ನಿಮಗೆ ಭಾಗ್ಯದಲ್ಲಿ ವಕ್ರಿಯ ಆಗಿರೋದ್ರಿಂದ ಶನಿಗೋಸ್ಕರ ನೀರಾಂಜನ ಸಮಾಭಾಸಂ ದೈವಪುತ್ರಮಾಗ್ರಜಂ ಛಾಯಾ ಮಾತಾಂಡ ಸಂಭೂತಂ ತಂ ನಮಾಮಿ ಶನಿಶ್ಚರಂ ಈ ಮಂತ್ರಗಳು ಹೇಳ್ಕೊಳ್ಳೋದ್ರಿಂದ ಕೂಡ ಶನಿ ಶಾಂತಿ ಆಗುತ್ತೆ. ಒಟ್ಟಾರೆ ತಗೊಂಡು ನಿಮಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ. ಧನ್ಯವಾದಗಳು.